ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದ 2026-27ರಲ್ಲಿ ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಸೊ ಯಾರಿಗೆಲ್ಲ PDF ಬೇಕನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕೇವಲ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದೆ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ಲೈನ್ ಅಪ್ ಮಾಡ್ತೀನಿ. ಸೊ 4ರಿಂದ 8ನೇ ತರಗತಿಯ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿ ಸಿಗ್ತವೆ, ಜಸ್ಟ್ ವೇಟ್ ಅಪ್ ಮಾಡಬೇಕಷ್ಟೇ. ಸೊ ಈಗಾಗಲೇ DSERT ಅವರು ಕೊಟ್ಟಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಸೊ ನಿಮಗೆ ಈಗಾಗಲೇ ಗೊತ್ತೇ ಇರತಕ್ಕಂಥದ್ದು. 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಒಟ್ಟು 9 ಇದ್ದಾವೆ. ವಾಕ್ಯ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳೋರು. ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಯಾರು, ಏನು, ಎಲ್ಲಿಗೆ, ಏಕೆ. ಸರಳ ವಾಕ್ಯಗಳನ್ನು ಸ್ವಂತ ಬರೀತಾರೆ. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ ಮತ್ತು ಬಳಸ್ತಾರೆ. ಪ್ರಾರ್ಥನಾ ಅವಧಿ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಿಳಿದ ವಿಷಯಗಳನ್ನು ಸರಳವಾಗಿ ವಿವರಿಸಿ ಮಾತನಾಡ್ತಾರೆ. ಸರಿಯಾದ ಸ್ವರಭಾರ, ವೇಗ ಮತ್ತು ನಿರರ್ಗಳತೆಯಿಂದ ಪಠ್ಯವನ್ನು ಓದುತ್ತಾರೆ. ಕತೆ ಮತ್ತು ಪದ್ಯವನ್ನು ಓದಿ ಅಪರಿಚಿತ ಪದಗಳ ಅರ್ಥವನ್ನು ಸಾಂದರ್ಭಿಕವಾಗಿ ಗುರುತಿಸ್ತಾರೆ. ಕತೆ ಮತ್ತು ಪದ್ಯಗಳ ಪಾತ್ರ, ತಿರುಳು ಮತ್ತು ಚಿತ್ರಗಳ ಕುರಿತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳನ್ನು ಓದಿದ ವಿಷಯಗಳನ್ನು ಪಟ್ಟಿ ಮಾಡಿ ಬರೀತಾರೆ. ಸೊ ಇಷ್ಟು ಏನಾಗಿದೆ ಅಂದರೆ 9 ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಇತ್ತು. ಸೊ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ, ಅದರಲ್ಲಿ ಇರ್ತಕ್ಕಂಥದ್ದು ಪ್ರಶ್ನೆಗಳ ಹಂಚಿಕೆಗಳನ್ನು ಮಾಡಿದ್ದೀವಿ. ಆಲ್ರೆಡಿ DSERT ಅವರು ಕೊಟ್ಟಿದ್ದಾರೆ. ಇಲ್ಲಿ ವಾಕ್ಯ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥ ಹೇಳೋದಕ್ಕೆ ಒಂದು ಪ್ರಶ್ನೆ ಇದೆ. ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗೆ ಉತ್ತರಿಸೋದು ಒಂದು ಪ್ರಶ್ನೆ. ಸರಳ ವಾಕ್ಯಗಳಲ್ಲಿ ಸ್ವಂತವನ್ನು ಬರಲಿಕ್ಕೆ ಇರ್ತಕ್ಕಂಥದ್ದು ಒಂದು ಪ್ರಶ್ನೆ. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ ಮತ್ತು ಬಳಸ್ತಾರೆ ಒಂದು ಪ್ರಶ್ನೆ. ಪ್ರಾರ್ಥನಾ ಅವಧಿ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಿಳಿದ ವಿಷಯಗಳನ್ನು ಸರಳವಾಗಿ ವಿವರಿಸಿ ಮಾತನಾಡ್ತಾರೆ ಒಂದು ಪ್ರಶ್ನೆ. ಸರಿಯಾದ ಸ್ವರಭಾರ, ವೇಗ ಮತ್ತು ನಿರರ್ಗಳತೆಯಿಂದ ಪಠ್ಯವನ್ನು ಓದೋಕ್ಕೆ ಒಂದು ಪ್ರಶ್ನೆ. ಕತೆ ಮತ್ತು ಪದ್ಯ ಭಾಗವನ್ನು ಓದಿ ಅಪರಿಚಿತ ಪದಗಳ ಅರ್ಥವನ್ನು ಸಾಂದರ್ಭಿಕವಾಗಿ ಗುರುತಿಸಲಿಕ್ಕೆ ಒಂದು ಪ್ರಶ್ನೆ. ಕತೆ ಮತ್ತು ಪದ್ಯಗಳ ಪಾತ್ರ, ತಿರುಳು, ಚಿತ್ರಗಳ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ 2 ಪ್ರಶ್ನೆ ಕೊಟ್ಟಿದ್ದೀವಿ. ಲಾಸ್ಟ್ ದಿನಪತ್ರಿಕೆ, ವಾರಪತ್ರಿಕೆ ಓದಿದ ವಿಷಯಗಳನ್ನು ಪಟ್ಟಿ ಮಾಡಿ ಬರೀತಾರೆ ಒಂದು ಪ್ರಶ್ನೆ. ಒಟ್ಟು 10 ಪ್ರಶ್ನೆ. ಇವು ಎಲ್ಲ ಪ್ರಶ್ನೆಗಳನ್ನು ನಲಿಕಲಿ ಪಠ್ಯ ಪುಸ್ತಕದಿಂದಲೇ ಏನು ಮಾಡಿದ್ದೀವಿ, ತೆಗೆದುಕೊಂಡಿದ್ದೀವಿ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಡೈರೆಕ್ಟ್ ಪ್ರಶ್ನೆ ಪತ್ರಿಕೆ ಇದೆ, ನಾನು ಡೈರೆಕ್ಟ್ ನಿಮಗೆ ಉತ್ತರದ ಪತ್ರಿಕೆಯನ್ನೇ ತೋರಿಸ್ತೀನಿ. ಎಸ್, ಸೇತು ಬಂದ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ 2026-27 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಉತ್ತರ ಪತ್ರಿಕೆ ಸಹಿತ. ಫಸ್ಟ್ ಪ್ರಶ್ನೆ ಕೊಟ್ಟಿತ್ತು, ಅಕ್ಷರಗಳನ್ನು ಜೋಡಿಸಿ ಅರ್ಥವತ್ತಾಗಿ ಪದ ರಚಿಸಿ ಅಂತ ಇತ್ತು. ಸೊ ಫಸ್ಟ್ ಒನ್, ಇಟ್ಸ್ ಅ ವೆರಿ ಸಿಂಪಲ್. ಸಮಯ. 2ನೇದು ತಿಂಗಳ ಅಂತಕ್ಕಂಥದ್ದು ಇತ್ತು. ಇದು ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದಾವೆ. ಶಾಲೆಯಲ್ಲಿ ರಾಷ್ಟ್ರಧ್ವಜ ಹಾರಿಸುವ ದಿನಗಳನ್ನು ಪಟ್ಟಿ ಮಾಡಿ ಕೇಳಿದರು. ಜಸ್ಟ್ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಆಗಸ್ಟ್ 15, ಜನವರಿ 26 ಅಂತ ಬರೆದ್ರೂ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ, ಅಂಕಗಳನ್ನು ಕೊಡಬೇಕಾಗ್ತದೆ. ಯಾಕಂದರೆ ಇದು FLNಗೆ ಬುನಾದಿ ಸಾಕ್ಷರತೆಯ ಸಂಖ್ಯಾಜ್ಞಾನಕ್ಕಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸಿಂಪಲ್ ಕ್ವಶನ್. ಸ್ವಂತ ವಾಕ್ಯ. ಮನರಂಜನೆ. ದೂರದರ್ಶನ ಮನರಂಜನೆಯ ಸಾಧನವಾಗಿದೆ. ಸಮೂಹ. ಕಬಡ್ಡಿ ಆಟದಲ್ಲಿ 2 ಸಮೂಹಗಳು ಇರ್ತವೆ. ಇಲ್ಲಿ ಮನರಂಜನೆ ಒಂದು ಶಬ್ದ. ನನಗೆ ಮನರಂಜನೆ ಇಷ್ಟವಿಲ್ಲ, ನನಗೆ ಮನರಂಜನೆ ಇಷ್ಟ. ಎನಿವನ್ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಉತ್ತರಗಳನ್ನು ಕೂಡ ನಾವೇನು ಮಾಡಬೇಕು, ನಿರೀಕ್ಷೆ ಮಾಡಬೇಕು. 1ರಿಂದ 4 ಪ್ರಶ್ನೆ. ಬಿಕಾಸ್ ಇವೇನಿದಾವೆ ಅಂತಂದರೆ FLNಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ನೀನು ನೋಡಿರುವ ಹೂವಿನ ಹೆಸರನ್ನು ಪಟ್ಟಿ ಮಾಡುವಂತಿದೆ. ಗುಲಾಬಿ, ಮಲ್ಲಿಗೆ, ಸೇವಂತಿಗೆ, ಸಂಪಿಗೆ, ಕಮಲ. ಓಕೆ, ಇವೆಲ್ಲವುಗಳನ್ನು ನೀವೇನು ಮಾಡ್ಬೋದು ಫ್ರೆಂಡ್ಸ್, ಬರೀಬಹುದು. ಇವು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು 5ನೇ ಪ್ರಶ್ನೆಯಿಂದ ಬರೋಣ. ನೀನು ಇತರರಿಗೆ ಸಹಾಯ ಮಾಡಿದ ಸಂದರ್ಭದ ಕುರಿತು 4ರಿಂದ 5 ವಾಕ್ಯಗಳಲ್ಲಿ ಬರೆ ಅಂತ ಕೇಳಿದರು. ನಾನು ಶಾಲೆಯಿಂದ ಮನೆಗೆ ಹೊರಡುವಾಗ ರಸ್ತೆ ದಾಟುತ್ತಿದ್ದ ಓರ್ವ ವೃದ್ಧರನ್ನು ನೋಡಿದೆನು. ಅವರು ರಸ್ತೆ ದಾಟಲು ಕಷ್ಟಪಡ್ತಾ ಇದ್ದರು. ಅವರ ಕೈ ಹಿಡಿದು ರಸ್ತೆಯನ್ನು ದಾಟಿಸಿದೆನು. ಈ ರೀತಿ ನಾನು ಇತರರಿಗೆ ಸಹಾಯ ಮಾಡಿದ ಪ್ರಸಂಗವಾಗಿದೆ ಅಂತ ಬರಿಬಹುದು. 6ನೇ ಪ್ರಶ್ನೆ, ನಿಮ್ಮ ಸುತ್ತಮುತ್ತ ಗಮನಿಸಿದ ಸೂಚನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಶಾಲೆಯ ಆವರಣ, ಶಬ್ದ ಬೇಡ, ಶಾಂತತೆ ಕಾಪಾಡಿ, ಸಾಲಾಗಿ ಬನ್ನಿ. ಓಕೆ, ಸೊ ಎಲ್ಲಿ ಅದು ಫಾರ್ ಎಕ್ಸಾಂಪಲ್ ಶಾಲೆ ಆಗಿರ್ಬೋದು, ಉದ್ಯಾನವನ ಆಗಿರ್ಬೋದು, ಆಮೇಲೆ ಗ್ರಂಥಾಲಯ, ಈ 3 ಸ್ಥಳಗಳಲ್ಲಿನ ಭಿತ್ತಿಪತ್ರದ ಸೂಚನೆಗಳನ್ನು ಬರೆದರೂ ಕೂಡ ಇಟ್ಸ್ ಓಕೆ. 7ನೇ ಪ್ರಶ್ನೆ, ಕೊಟ್ಟಿರೋ ಪದ್ಯಭಾಗವನ್ನು ಓದಿ ಅಡಿಗೆರೆ ಹಾಕಿದ ಪದದ ಅರ್ಥವನ್ನು ಬರಿಬೇಕು. ಸೊ ಪದ್ಯ ಏನಿದೆ ನೋಡಿ. ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ, ರಕ್ತವು ಮೆತ್ತಿದ ಮುಂಗಸಿ ಕಂಡು ಕಿರುಚಿದಾಳಗಲೆ ಭಯದಿಂದ. ಸೊ ನಾರಿ ಅಂದರೆ ಹೆಂಗಸು, ಸ್ತ್ರೀ, ಮಹಿಳೆ. ಭಯ ಅಂದರೆ ಅಂಜಿಕೆ. ಓಕೆ,
ಸೊ 8ನೇ ಪ್ರಶ್ನೆ, ಚಿತ್ರ ಗಮನಿಸಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಇತ್ತು. ಸೊ ಇಟ್ಸ್ ಅ ವೆರಿ ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಸ್ವಚ್ಛ ಭಾರತಕ್ಕೆ ಅಭಿಯಾನಕ್ಕೆ ಸಂಬಂಧಿಸಿದೆ. ಈ ಚಿತ್ರದಲ್ಲಿ 5 ಜನರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಭಿತ್ತಿಪತ್ರಗಳ ಪ್ರದರ್ಶನ ಸಹ ನಡೆದಿದೆ. ತಮ್ಮ ಊರಿನ ಸ್ವಚ್ಛತೆ ಎಲ್ಲರ ಕೈಯಲ್ಲಿದೆ ಎಂಬುದು ಈ ಚಿತ್ರ ಸಾರ್ತಾ ಇದೆ ಅನ್ನೋದನ್ನು ಸಿಂಪಲ್ ಆಗಿ ಅದನ್ನು ಬರಿಬಹುದು. 9, ಗದ್ಯಭಾಗ ಓದಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸೊ ಗದ್ಯಭಾಗ ಇತ್ತು, ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಹುಲಿ, ಆನೆ, ಮೊಲ ಇತ್ಯಾದಿ ಪ್ರಾಣಿಗಳು ವಾಸವಾಗಿದ್ದವು. ಒಂದು ದಿನ ಮೊಲಗಳು ಸಂತಸದಿಂದ ಹಳ್ಳದ ದಡದಲ್ಲಿ ಆಟವಾಡುತ್ತಿದ್ದವು. ಆಗ ಆನೆಯು ಮೊಲಗಳನ್ನು ತನ್ನ ಸೊಂಡಿಲಿನ ಸಹಾಯದಿಂದ ತನ್ನ ಬೆನ್ನಿನ ಮೇಲೆ ಏರಿ ಹೋಗುವಂತೆ ಹೇಳಿತು ಹಾಗೂ ಅವು ಏರಲು ಸಹಾಯ ಮಾಡಿತು. ಎ ಪ್ರಶ್ನೆ, ಕಾಡಿನಲ್ಲಿ ಯಾವ ಯಾವ ಪ್ರಾಣಿಗಳು ವಾಸವಾಗಿದ್ದವು? ಹುಲಿ, ಆನೆ, ಮೊಲ. ಮೊಲಗಳು ಎಲ್ಲಿ ಆಟವಾಡುತ್ತಿದ್ದವು? ಮೊಲಗಳು ಸಂತಸದಿಂದ ಹಳ್ಳದ ದಡದಲ್ಲಿ ಆಟವನ್ನು ಆಡ್ತಾ ಇದ್ದವು. ಪ್ರಶ್ನೆ ಪತ್ರಿಕೆ ಕಡೆಯ ಪ್ರಶ್ನೆ, ಭಿತ್ತಿಪತ್ರವನ್ನು ಓದಿ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದನ್ನು ಚೆನ್ನಾಗಿ ಓದಿದರೆ ಗೊತ್ತಾಗ್ತದೆ. ಈ ಭಿತ್ತಿಪತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ? ದಡಾರ್ ಮತ್ತು ರುಬೆಲ್ಲಾ ಲಸಿಕಾ ಅಭಿಯಾನ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದೆ. ಈ ಭಿತ್ತಿಪತ್ರವನ್ನು ಹೊರಡಿಸಿದ ಇಲಾಖೆ ಯಾವುದಂತಿದೆ? ಮೇಲೇನೆ ಬರೆದಿದ್ದಾರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಅಪೇಕ್ಷೆಯನ್ನು ಮಾಡ್ಬೋದು. ಇಷ್ಟು ನಾವೇನು ಮಾಡಿದ್ದೀವಿ, ಇದು ಜಸ್ಟ್ ಪೋಸ್ಟ್ ಟೆಸ್ಟ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಇದೆ. ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಅಂದರೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತಾರೆ. ಇದನ್ನು ಜಸ್ಟ್ FLN ಮತ್ತು LOಗಳ ಮೇಲೆ ನಾವೇ ಒಂದು ರಚನೆ ಮಾಡಿರ್ತಕ್ಕಂಥದ್ದು. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಪ್ರಶ್ನೆ ಪತ್ರಿಕೆಗಳನ್ನು, ಕಲಿಕಾ ಫಲಗಳ ಪಟ್ಟಿಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದು ಕೇವಲ ನಮ್ಮ ವಿವೇಚನೆಗೆ ನಾವೇ ಒಂದು ರಚನೆ ಮಾಡಿದ್ದೀವಿ. ನಿಮ್ಮ ವಿವೇಚನೆಗೆ ನೀವುಗಳು ಕೂಡ ರಚನೆ ಮಾಡಬಹುದು ಅಂತ ಹೇಳ್ತಾ ಜಸ್ಟ್ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಎಲ್ಲ ವಿಷಯದಲ್ಲಿ ಇದೇ ಥರ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತೀನಿ. ಅವುಗಳನ್ನು ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ.